ಬೈಕ್ ಕಂಪನಿಗಳ ವೀಲಿಂಗ್ ಪ್ರಚೋದನೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಬಜಾಜ್ ಬೈಕ್ ಜಾಹೀರಾತು ವಿರುದ್ಧ ಶಾಸಕರೇ ಗರಂ ಆಗಿದ್ದಾರೆ. ಬೈಕ್ ಕಂಪನಿಗಳ ವೀಲಿಂಗ್ ಪ್ರಚೋದನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಬಜಾಜ್ ಬೈಕ್ ಜಾಹೀರಾತು ವಿರುದ್ಧ ಶಾಸಕರು ಫುಲ್ ಗರಂ ಆಗಿದ್ದಾರೆ. ಬಜಾಜ್ ಕಂಪನಿ ವಿರುದ್ಧ ಸುರೇಶ್ ಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಪಾಯಕಾರಿ ಪ್ರಚೋದನೆ ನೀಡುವ ಜಾಹೀರಾತುಗಳು, ಇಂಥ ಪ್ರಚೋದನೆಗಳಿಂದ ವೀಲಿಂಗ್ ಕೇಸ್ ಹೆಚ್ಚಳ ಆಗ್ತಾ ಇದೆ. ಜಗ ನೋಡುತ್ತೆ, ಬೈಕ್ ವೀಲಿಂಗ್ ಫೋಟೋ ಹಾಕಿ ಜಾಹೀರಾತು. ಇಂಥ ಪ್ರಚೋದನೆಗಳಿಂದ ವೀಲಿಂಗ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ವೀಲಿಂಗ್ ಶೋಕಿ ನಿಯಂತ್ರಿಸುವುದು ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಬಜಾಜ್ ಈ ರೀತಿ ಜಾಹೀರಾತು ನೀಡುವುದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ, ಗೃಹ ಇಲಾಖೆ ನೋಟಿಸ್ ಕೊಡುವುದು ಅತ್ಯಗತ್ಯವಾಗಿದೆ. ಜಾಹೀರಾತಿನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೈಕ್ ಕಂಪನಿಗಳ ವೀಲಿಂಗ್ ಪ್ರಚೋದನೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಯಾಕೆಂತಂದ್ರೆ ಈಗ ಜಾಹೀರಾತಲ್ಲಿ ವೀಲಿಂಗ್ ಮಾಡೋದಾಗಿರ್ಬಹುದು ನಾವು ಕೂಡ ಗಮನಿಸಿರ್ತೀವಿ. ಇದರಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತ ಅಂದ್ರೆ, ಯುವ ಜನತೆ ಕೂಡ ವೀಲಿಂಗ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರಾಣಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಈ ರೀತಿಯ ಜಾಹೀರಾತುಗಳನ್ನ ನಿಷೇಧಿಸಬೇಕು. ಯಾರು ಈ ರೀತಿಯಾಗಿ ವೀಲಿಂಗ್ ಜಾಹೀರಾತನ್ನ ತೋರಿಸ್ತಾರೆ ಅವರ ವಿರುದ್ಧ ಕೆಲವೊಂದಿಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಹೌದು, ಸತ್ಯಕ್ಕೂ ಕೂಡ ನಿಜ ಇದೆ. ಯಾಕೆಂತಂದ್ರೆ ಎಷ್ಟೋ ಜನ ತಮ್ಮ ಪ್ರಾಣಕ್ಕೆ ಕುತ್ತನ್ನ ತಂದ್ಕೊಳ್ತಾ ಇದ್ದಾರೆ. ಯುವ ಜನತೆ ರಸ್ತೆಯಲ್ಲಿ ವೀಲಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ಅವರಿಗೆ ಮಾತ್ರ ಒಂದು ವೀಲಿಂಗ್ ನಿಂದ ಸಮಸ್ಯೆ ಆಗ್ತಾ ಇಲ್ಲ, ಅಕ್ಕಪಕ್ಕದವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ನೀವು ಗಮನಿಸ್ತಾ ಇರಬಹುದು. ಯಾಕೆಂತಂದ್ರೆ ಮುಖ್ಯವಾಗಿ ಒಂದು ವೀಲಿಂಗಿಗೆ ಕಡಿವಾಣ ಹಾಕಬೇಕಂತಂದ್ರೆ ಸರ್ಕಾರ, ಗೃಹ ಇಲಾಖೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲೇಬೇಕಾಗುತ್ತೆ. ಯಾವ ಕಂಪನಿಯವರು ಈ ರೀತಿಯಾಗಿ ಜಾಹೀರಾತನ್ನ ನೀಡ್ತಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಜರುಗಿಸಿದ್ರೆ, ಜೊತೆಗೆ ನೋಟಿಸ್ ಅನ್ನ ಕೊಟ್ಟಾಗ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಆಗ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ಈ ಒಂದು ವೀಲಿಂಗ್ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವಾಗ ನೀವು ಜಾಹೀರಾತಲ್ಲಿ ತೋರಿಸ್ತೀರಾ ವೀಲಿಂಗ್ ಮಾಡೋದನ್ನ, ಅದನ್ನೇ ಯುವ ಜನತೆ ಮಾಡ್ತಾರೆ. ಹಾಗಾಗಿ ಮೊದಲು ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ.